ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಹಾಲು ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಒಂದು ಆಹಾರ ಅಂತ ಎಲ್ಲರಿಗೂ ಗೊತ್ತು. ಬಟ್ ಅದೇ ಥರ ಪಾಪ್ಯುಲರ್ ಆಗ್ತಾ ಇರುವ ಇನ್ನೊಂದು ಹಾಲಿದೆ, ಅದು ಕೋಕೋನಟ್ ಮಿಲ್ಕ್. ಹೇಗೆ ಹಸುವಿನ ಹಾಲು ತುಂಬ ಎಲ್ಲ ಮನೆಗಳಲ್ಲೂ ನಾವು ಯೂಸ್ ಮಾಡ್ತೀವೋ, ಅದೇ ಥರ ಈ ಕೋಕೋನಟ್ ಮಿಲ್ಕ್ ಕೂಡ ಇತ್ತೀಚೆಗೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಈವನ್ ಅಂದರೆ ಸ್ಮೂತಿ ಮಾಡುವಾಗ ಅಥವಾ ಶೇಕ್ಸ್ ಮಾಡುವಾಗ ಅಥವಾ ಈವನ್ ಕಾಫಿಗೂ ಕೂಡ ಕೋಕೋನಟ್ ಮಿಲ್ಕ್ ಯೂಸ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ನಮ್ಮ ಮನೆಗಳಲ್ಲಿ ನಾವು ಎಷ್ಟೋ ವರ್ಷಗಳಿಂದ ಈ ತೆಂಗಿನಕಾಯಿ ಉಪಯೋಗಿಸ್ತಾ ಇದ್ವಿ. ಅದು ಚಟ್ನಿ ಮಾಡಲಿಕ್ಕಿರ್ಬೋದು, ಸಾರು ಮಾಡಲಿಕ್ಕಿರ್ಬೋದು, ಅಥವಾ ಎಷ್ಟೋ ಪದಾರ್ಥಗಳು ಮಾಡಲಿಕ್ಕೆಲ್ಲ ನಾವು ತೆಂಗಿನಕಾಯಿ ಯೂಸ್ ಮಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಈ ತೆಂಗಿನಕಾಯಿದು ಏನು ಔಷಧ ಗುಣಗಳಿದೆ ಅಂತ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಇತ್ತೀಚೆಗೆ ನೀವು ನೋಡಿದ್ರೆ ಈ ತೆಂಗಿನಕಾಯಿ ಹಾಲು ಏನಿದೆ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಮೇ ಬಿ ಅದಕ್ಕೆ ಒಂದು ಕಾರಣ ಏನಿರ್ಬೋದು, ಯಾಕಂದರೆ ತುಂಬ ಜನರಲ್ಲಿ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಸಮಸ್ಯೆ ಇದೆ. ನೀವು ನೋಡಿರ್ಬೋದು, ಎಷ್ಟೋ ಜನರಿಗೆ ಹಾಲು ತಗೊಂಡು ಕೂಡಲೇ ಏನಾಗುತ್ತೆ, ಹೊಟ್ಟೆ ಉಬ್ಬರ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಹಾಲಿಗೆ ಅಲರ್ಜಿ ಇದ್ದವರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಅವರೇನು ಮಾಡಿದ್ದಾರೆ, ಒಂದು ಆಲ್ಟರ್ನೇಟ್ ಆಗಿರುವಂಥ ಒಂದು ಹಾಲನ್ನು ಹುಡುಕಿ ಈ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಯೂಶಲಿ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬರಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು ಅಂದರೆ, ನಾವು ದೊಡ್ಡ ಆಗ್ತಾ ಹೋದಂಗೆ ನಮ್ಮ ಹೊಟ್ಟೆಯಲ್ಲಿ ಲ್ಯಾಕ್ಟೇಸ್ ಅಂತ ಎನ್ಸೈಮ್ ಏನಿದೆ, ಅಂದರೆ ಲ್ಯಾಕ್ಟೋಸ್ ಅಂದರೆ ಹಾಲಲ್ಲಿರುವಂಥ ಶುಗರನ್ನು ಡೈಜೆಸ್ಟ್ ಮಾಡುವ ಎನ್ಸೈಮ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ಎಷ್ಟೋ ಜನರಿಗೆ ವಯಸ್ಸಾದಮೇಲೆ, ಅಂದರೆ ಆಫ್ಟರ್ ಏಜ್ ಆಫ್ 20, 25, 30 ಎಲ್ಲ ಆದಮೇಲೆ ಈ ಹಾಲು ಕುಡಿದ್ರೆ ಹೊಟ್ಟೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿದ್ರು, ಅವರು ಅದಕ್ಕೊಂದು ಆಲ್ಟರ್ನೇಟ್ ಆಗಿರುವಂಥ ಒಂದು ಹಾಲು ಹುಡುಕಿದಾಗ ಅವರಿಗೆ ತೆಂಗಿನಕಾಯಿ ಹಾಲು ತುಂಬ ಒಳ್ಳೆಯದು ಅಂತ ಅನಿಸ್ತು. ತೆಂಗಿನಕಾಯಿದು ಹಾಲು ಉಪಯೋಗಿಸಿ ಅವರು ಎಷ್ಟೋ ಪ್ರಿಪರೇಷನ್ಸ್, ಲೈಕ್ ನಾ ಹೇಳಿದಾಗ ಕಾಫಿ ಇರ್ಬೋದು ಅಥವಾ ಸ್ಮೂತೀಸ್ ಇರ್ಬೋದು, ಮಿಲ್ಕ್ ಶೇಕ್ಸ್ ಇರ್ಬೋದು, ಇದಕ್ಕೆಲ್ಲ ತೆಂಗಿನಕಾಯಿ ಹಾಲು ಉಪಯೋಗಿಸಲೇ ಸ್ಟಾರ್ಟ್ ಮಾಡಿದರು. ಬಟ್ ಅಟ್ ದ ಸೇಮ್ ಟೈಮ್ ಈ ತೆಂಗಿನಕಾಯಿ ಹಾಲೇನಿದೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೆಂಗಿನಕಾಯಿ ಹಾಲಲ್ಲಿ ಏನೇನು ಔಷಧ ಗುಣಗಳಿದೆ, ಅದರಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ, ಅದು ತಗೊಂಡ್ರೆ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಏನೇನು ಸಮಸ್ಯೆಗಳಿದ್ದವರು ಈ ತೆಂಗಿನಕಾಯಿ ಹಾಲನ್ನು ಆ್ಯಸ್ ಎ ಮೆಡಿಸಿನ್ ತಗೋಬಹುದು, ಮತ್ತು ಏನೇನು ತೊಂದರೆಗಳಿದ್ದವರು ಈ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಬಾರದು, ಮತ್ತು ನಮ್ಮ ಕೌ ಮಿಲ್ಕ್ ಮತ್ತು ಈ ಕೋಕೋನಟ್ ಮಿಲ್ಕಲ್ಲಿ ಇರುವಂಥ ಡಿಫ್ರೆನ್ಸ್ ಏನು ಅಂತ ನಿಮ್ಮೊಟ್ಟಿಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಸೊ ತೆಂಗಿನಕಾಯಿ ಹಾಲು ಅಂತ ಹೇಳಿದ್ರೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ತೆಂಗಿನಕಾಯಿ ಹಾಲು ಅಂದರೆ ತೆಂಗಿನಕಾಯಿ ಒಳಗಡೆ ಇರುವಂಥ ಆ ನೀರಲ್ಲ. ಸೊ ಆ ತೆಂಗಿನಕಾಯಿಯನ್ನು ತುರಿದು ಅದು ಮಿಕ್ಸರ್ಗೆ ಏನಾದರೂ ಹಾಕಿ ಸರಿಯಾಗಿ ಬೀಸಿ ಅದನ್ನು ಹಿಂಡಿ ಅದರಿಂದ ತೆಗೆಯುವಂಥ ಹಾಲೇನಿದೆ ಅದಕ್ಕೆ ನಾವು ತೆಂಗಿನಕಾಯಿ ಹಾಲು ಅಂತ ಹೇಳ್ತೀವಿ. ಸೊ ಇದರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ನೋಡಿದರೆ ಈವನ್ ನಾರ್ಮಲ್ ತೆಂಗಿನಕಾಯಿಗೂ ತೆಂಗಿನಕಾಯಿ ಹಾಲಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ತೆಂಗಿನಕಾಯಿ ಏನಿದೆ ಅದರಲ್ಲಿ ಫೈಬರ್ ಕಂಟೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ತೆಂಗಿನಕಾಯಿ ಹಾಲಲ್ಲಿ ಫೈಬರ್ ಕಂಟೆಂಟ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಸೊ ಇದರದ್ದು ಮೇನ್ ಒಂದು ಸ್ಪೆಷಾಲಿಟಿ ಏನಂದರೆ, ನಮ್ಮ ನಾರ್ಮಲ್ ಹಾಲಲ್ಲಿ ಕಾರ್ಬೋಹೈಡ್ರೇಟ್ ಏನಿದೆ ಅಂದರೆ ಶುಗರ್ನ ಅಂಶ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಅದು ತಗೊಂಡಾಗ ನಮ್ಮ ವೆಯ್ಟ್ ಗೇನಲ್ಲಿ ಆಗುವಂಥ ಸಾಧ್ಯತೆಗಳೇನಿದೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅದರಲ್ಲಿ ತುಂಬ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಈ ತೆಂಗಿನಕಾಯಿ ಹಾಲೇನಿದೆ ಅದರಲ್ಲಿ ಕಾರ್ಬೋಹೈಡ್ರೇಟ್ನ ಪ್ರೆಸೆನ್ಸ್ ಏನಿದೆ ತುಂಬ ಕಡಿಮೆ ಇದೆ. ಹಾರ್ಡ್ಲಿ 6 ಗ್ರಾಮ್ಸ್ ಅಷ್ಟೇ. ಒಂದು 100 ml 100 ಗ್ರಾಮ್ ತೆಂಗಿನಕಾಯಿ ಹಾಲು ನಾವು ತಗೊಂಡ್ರೆ ಅದರಲ್ಲಿ 6 ಗ್ರಾಮ್ಸ್ ಅಷ್ಟೇ ಕಾರ್ಬೋಹೈಡ್ರೇಟ್ ಇರುತ್ತೆ. ಆ್ಯಂಡ್ ಪ್ರೋಟೀನ್ ಕೂಡ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ, ಅರೌಂಡ್ 5 ಗ್ರಾಮ್ಸ್ ಪ್ರೋಟೀನ್ ಅಷ್ಟೇ ಇರುತ್ತೆ. ವೆರಸ್ ನಮ್ಮ ಆಕಳು ಹಾಲಲ್ಲಿ ಏನಿದೆ ಪ್ರೋಟೀನ್ ಅಂಶ ಏನಿದೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ, ತೆಂಗಿನಕಾಯಿ ಹಾಲಲ್ಲಿ ಪ್ರೋಟೀನ್ ಅಂಶ ಏನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಸೊ ನಮ್ಮ ಈ ತೆಂಗಿನಕಾಯಿಯಲ್ಲಿ ಇರುವಂಥ ಒಳ್ಳೆ ಕೊಬ್ಬಿನ ಅಂಶ ನಾವು ನೋಡಿದರೆ, ತೆಂಗಿನಕಾಯಿಯಲ್ಲಿ ಒಳ್ಳೆ ಕೊಬ್ಬಿನ ಅಂಶ ಆಲ್ಮೋಸ್ಟ್ 100 ml ಅಲ್ಲಿ 48 ಗ್ರಾಮ್ಸ್ ಆಫ್ ಒಳ್ಳೆ ಫ್ಯಾಟ್ ಇದೆ. ನಮಗೊತ್ತು, ಈಗ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಕೊಬ್ಬಿರುವಂಥ ಆಹಾರಗಳು ನಾವು ಸೇವಿಸಬೇಕು. ಸೊ ಮೊದಲೆಲ್ಲ ತೆಂಗಿನಕಾಯಿ ಅಂತ ಹೇಳಿದ ಕೂಡಲೇ ಏನು ಅನಿಸ್ತಿತ್ತು ಅಂದರೆ, ಓಕೆ ತೆಂಗಿನಕಾಯಿ ತಗೊಂಡ್ರೆ ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಬಿಕಾಸ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಹಾಗೆ ಇತ್ತು, ತೆಂಗಿನ ಎಣ್ಣೆ ಉಪಯೋಗಿಸಿದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ನಿಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಈ ಥರ ಒಂದು ಕನ್ಸೆಪ್ಟ್ ಇತ್ತು. ಸೊ ಬಟ್ ಈಗ ಅದೆಲ್ಲ ತಪ್ಪು ಅಂತ ಪ್ರೂವ್ ಆಗಿದೆ. ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ನಮಗೆ ಏನೂ ಹೆಲ್ತ್ ಇಶ್ಯೂಸ್ ಬರಲ್ಲ, ನಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಕಡಿಮೆ, ನಮಗೆ ಬ್ರೈನ್ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಸೈನ್ಸ್ ಪ್ರೂವ್ ಮಾಡಿದೆ. ಸೊ ಹಾಗಾಗಿ ಈ ತೆಂಗಿನಕಾಯಿ ಹಾಲು ಇಷ್ಟೆಲ್ಲ ಪಾಪ್ಯುಲರ್ ಆಗಲಿಕ್ಕೆ ಇರುವಂಥ ಮೇನ್ ರೀಸನ್ ಏನು ಅಂದರೆ ಅದರಲ್ಲಿ ಇರುವಂಥ ಒಳ್ಳೆ ಕೊಬ್ಬಿನ ಅಂಶ. ಸೊ ಈಗ ಮಾಡಿರುವಂಥ ಎಷ್ಟೋ ಸಂಶೋಧನೆಗಳು ಏನು ಪ್ರೂವ್ ಮಾಡ್ತಾ ಇದೆ ಅಂದರೆ, ತೆಂಗಿನಕಾಯಿ ಹಾಲು ಏನಿದೆ ಅದೊಂದು ಒಳ್ಳೆ ಔಷಧ ಅಂತಾನೆ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಬಿಕಾಸ್ ಅದರಲ್ಲಿರುವಂಥ ಈ ಫ್ಯಾಟಿ ಆಸಿಡ್ ಇಸ್ ದ ಮೇನ್ ರೀಸನ್. ಅದರಲ್ಲಿರುವಂಥ ಕೊಬ್ಬಿನ ಅಂಶ ಏನಿದೆ ಅದಕ್ಕೆ ನಾವು ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ. ಸೊ ಈ ಕೊಬ್ಬು ನಮಗೆ ಯೂಶ್ವಲಿ ನಾವು ಯೂಸ್ ಮಾಡುವಂಥ ಎಷ್ಟೋ ಎಣ್ಣೆಗಳಲ್ಲಿ ಅಥವಾ ತುಪ್ಪ, ಸೊ ಈ ಥರ ಆಹಾರದಲ್ಲೆಲ್ಲ ಇರುವಂಥ ಕೊಬ್ಬೇನಿದೆ ಅದು ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಅಂದರೆ ಉದ್ದ ಇರುತ್ತೆ. ಅದನ್ನು ಡೈಜೆಸ್ಟ್ ಮಾಡಿ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಬಾಡಿಗೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ. ಬಟ್ ಈ ತೆಂಗಿನಕಾಯಿ ಹಾಲಲ್ಲಿರುವಂಥ ಕೊಬ್ಬೇನಿದೆ ಅದು ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್. ಸೊ ಅದರ ಅಡ್ವಾಂಟೇಜ್ ಏನಂದರೆ ಅದು ಬೇಗ ಡೈಜೆಸ್ಟ್ ಆಗಿ, ಅಂದರೆ ನಮ್ಮ ಬ್ಲಡ್ ಅದನ್ನು ಬೇಗ ಅಬ್ಸರ್ವ್ ಮಾಡಿ ಲಿವರಿಗೆ ತೊಗೊಂಡೋಗಿ ಡೈಜೆಸ್ಟ್ ಮಾಡಿ ಅದರಲ್ಲಿ ಕೀಟೋನ್ ಬಾಡೀಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಈ ಕೀಟೋನ್ ಬಾಡೀಸ್ ಏನಿದೆ ನಮ್ಮ ಬ್ರೈನ್
ಬ್ರೈನಿಗೆ ಮತ್ತು ನಮ್ಮ ದೇಹಕ್ಕೆ ಇನ್ಸ್ಟೆಂಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗುವಂಥ ಒಂದು ಒಳ್ಳೆ ಎನರ್ಜಿ ಮಾಲಿಕ್ಯೂಲ್. ಸೊ ಹಾಗಾಗಿ ನಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಅಂದರೆ ತೆಂಗಿನಕಾಯಿ ಹಾಲು ತಗೊಂಡ್ರೆ ನಮಗೆ ಸಿಗುವಂಥ ಮೇನ್ ಹೆಲ್ತ್ ಬೆನಿಫಿಟ್ ಏನು ಅಂತ ಕೇಳಿದರೆ ಇದರಲ್ಲಿರುವಂಥ ಈ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್. ಸೊ ಈ ಮೇಜರ್ ಕಂಪೋನೆಂಟ್ಸ್ ಬಿಟ್ಟು ಇದರಲ್ಲಿ ತುಂಬ ಚೆನ್ನಾಗಿ ಮಿನರಲ್ಸ್ ಕೂಡ ಇದೆ. ಅದು ಮ್ಯಾಂಗನೀಸ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಐರನ್ ಇರ್ಬೋದು, ಕಾಪರ್ ಇರ್ಬೋದು. ಸೊ ಈ ಥರ ಮಿನರಲ್ಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿದ್ದಕ್ಕೆ ನಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಯಾಕಂದರೆ ನಮಗೆ ಗೊತ್ತು ನಮ್ಮ ರಕ್ತ ಇಂಪ್ರೂವ್ ಆಗಬೇಕು, ನಮ್ಮ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗಬೇಕು ಅಂದರೆ ನಮ್ಮ ಐರನ್ ಬೇಕು, ಅದಕ್ಕೆ ಕಾಪರ್ ಬೇಕು. ಸೊ ಅದು ಎರಡು ಇದರಲ್ಲಿ ಚೆನ್ನಾಗಿದೆ. ನಮ್ಮ ಬೋನ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ನಮಗೆ ಮ್ಯಾಂಗನೀಸ್ ಬೇಕು, ಅದು ಇದರಲ್ಲಿ ಚೆನ್ನಾಗಿದೆ. ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ನಮಗೆ ಗೊತ್ತು ನಮಗೆ ಒಳ್ಳೆ ಫ್ಯಾಟ್ ಇರುವಂಥ ಆಹಾರ ತಗೊಂಡ್ರೆ ಮಾತ್ರ ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇಟ್ ಈಸ್ ವೆರಿ ರಿಚ್ ಇನ್ ಫ್ಯಾಟ್. ಆ್ಯಂಡ್ ಅದರೊಟ್ಟಿಗೆ ಮೆಗ್ನೀಷಿಯಮ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಪೊಟ್ಯಾಷಿಯಮ್ ಕೂಡ ಚೆನ್ನಾಗಿದೆ. ಅಂದರೆ ನಮ್ಮ ಲೈಕ್ ಬಾಡಿಯಲ್ಲಿರುವಂಥ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಆಗಲಿಕ್ಕಿರುವಂಥ ಈ ಮಿನರಲ್ಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿದೆ. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತಾನೆ ನಾವು ಹೇಳ್ಬೋದು. ಈಗ ತೆಂಗಿನಕಾಯಿ ಹಾಲು ರೆಗ್ಯುಲರ್ಲಿ ಸೇವಿಸಿದರೆ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂದರೆ ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಮತ್ತು ನಮ್ಮ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗಲಿಕ್ಕೆ ತೆಂಗಿನಕಾಯಿ ಹಾಲೇನಿದೆ ದ ಬೆಸ್ಟ್ ಮೆಡಿಸಿನ್ ಅಂತಾನೆ ನಾವು ಹೇಳ್ಬೋದು. ಸೊ ಈಗ ನಮ್ಮ ಮಾರ್ಕೆಟಲ್ಲಿ ನಾವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ನಾವು ಎಷ್ಟೋ ಎಣ್ಣೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ ಯೂಸ್ ಮಾಡ್ತೀವಿ, ಎಷ್ಟೋ ವೆಜಿಟಬಲ್ ಆಯಿಲ್ಸ್ ಯೂಸ್ ಮಾಡ್ತೀವಿ, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ. ಸೊ ಅದೆಲ್ಲ ನಾವು ಈಗ ಇಷ್ಟೆಲ್ಲ ಯೂಸ್ ಮಾಡಿ ನಮ್ಮ ಭಾರತದಲ್ಲಿ ಇಷ್ಟೆಲ್ಲ ಅದು ಪಾಪ್ಯುಲರ್ ಆಗ್ತಾ ಇದ್ರೂ ಕೂಡ ಇಲ್ಲಿಂದ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗೋದು ಅಂದರೆ ವೆಸ್ಟರ್ನ್ ಕಂಟ್ರೀಸಿಗೆ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗುವಂಥ ಒಂದು ಐಟಮ್ ಯಾವುದು ಅಂತ ಕೇಳಿದರೆ ಅದು ಮೇನ್ಲಿ ವರ್ಜಿನ್ ಕಾಕೋನಟ್ ಆಯಿಲ್ ಸಾಫ್ಟ್ ಜೆಲ್ಸ್. ಅಂದರೆ ವರ್ಜಿನ್ ಕಾಕೋನಟ್ ಆಯಿಲ್ ಏನಿದೆ ಈ ತೆಂಗಿನಕಾಯಿ ಹಾಲಿಂದಾನೇ ಮಾಡುವಂಥ ಎಣ್ಣೆ ಅದು ಆ್ಯಕ್ಚುಲಿ. ಸೊ ಈ ವರ್ಜಿನ್ ಕಾಕೋನಟ್ ಆಯಿಲ್ ಏನಿದೆ ಅದು ನಮ್ಮ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಯಾಕೆ ಅಂತ ಕೇಳಿದರೆ ಈ ವರ್ಜಿನ್ ಕಾಕೋನಟ್ ಆಯಿಲ್ ರೆಗ್ಯುಲರ್ಲಿ ಯೂಸ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಕಂಡು ಬರುವಂಥ ಈ ಅಲ್ಝೀಮರ್ಸ್ ಪ್ರಾಬ್ಲಮ್ ಏನಿದೆ, ನೆನಪಿನ ಶಕ್ತಿ ಕಳ್ಕೊಳ್ಳುವಂಥ ಸಮಸ್ಯೆಗಳೇನಿದೆ, ನಮ್ಮ ಬ್ರೈನಲ್ಲಿ ಆಗುವಂಥ ಡ್ಯಾಮೇಜ್, ಆಕ್ಸಿಡೇಟಿವ್ ಡ್ಯಾಮೇಜ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ವರ್ಜಿನ್ ಕಾಕೋನಟ್ ಆಯಿಲ್ ಈಸ್ ಒನ್ ಆಫ್ ದ ಬೆಸ್ಟ್. ಸೊ ಅದೇ ಬೆನಿಫಿಟ್ ಏನಿದೆ ನಮ್ಮ ಈ ತೆಂಗಿನಕಾಯಿ ಹಾಲು ಕೂಡ ಕೊಡುತ್ತೆ. ಅದು ಯಾಕೆ ಒಳ್ಳೆಯದು ವರ್ಜಿನ್ ಕಾಕೋನಟ್ ಆಯಿಲ್ ಅಂದರೆ ಅದರಲ್ಲಿರುವಂಥ ಮೇನ್ಲಿ ಈ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್. ಸೊ ಈ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಮೇನ್ಲಿ ಇದರಲ್ಲಿರುವಂಥ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಯಾವುದು ಅಂತ ಕೇಳಿದರೆ ಲಾರಿಕ್ ಆಸಿಡ್ ಅಂತ ಇದೆ, ಲೈಕ್ ಕ್ಯಾಪ್ರಿಲಿಕ್ ಆಸಿಡ್ ಅಂತ ಇದೆ, ಮತ್ತು ಕ್ಯಾಪ್ರಿಕ್ ಆಸಿಡ್. ಸೊ ಈ ಥರ ಈ ಮೂರು ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಏನಿದೆ ಅದು ನಮ್ಮ ಬ್ರೈನಿಗೆ ಒಂದು ಒಳ್ಳೆ ಫ್ಯೂಯಲ್. ಸೊ ನಮ್ಮ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ನೀವು ನೋಡಿ ಅಲ್ಲಿ ಅಲ್ಝೀಮರ್ಸ್ ಪ್ರಾಬ್ಲಮ್ ಅಂದರೆ ಅಲ್ಝೀಮರ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅಂದರೆ ನೆನಪಿನ ಶಕ್ತಿ ಕಳ್ಕೊಳ್ಳುವಂಥ ಒಂದು ಕಾಯಿಲೆ ಅದು. ಸೊ ಆ ಸಮಸ್ಯೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅಂತ ನಾ ಹೇಳಲ್ಲ, ಬಟ್ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಕೋಕೋನಟ್ ಏನಿದೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ನಾವೆಲ್ಲ ಇಲ್ಲಿಂದ ಇರುವ ಕೋಕೋನಟನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಿ ನಾವು ಎಲ್ಲ ಕಡೆಯಿಂದ ಇರುವಂಥ ಸನ್ಫ್ಲವರು ಬಾಕಿ ಇರುವಂಥ ಅಡಲ್ಟ್ರೇಷನ್ ಮಾಡಲಿಕ್ಕೆ ಆಗುವಂಥ ಎಣ್ಣೆಗಳನ್ನು ನಾವು ಉಪಯೋಗಿಸ್ತಾ ಇದ್ವಿ. ಸೊ ಈ ತೆಂಗಿನಕಾಯಿ ಹಾಲು ರೆಗ್ಯುಲರ್ಲಿ ತಗೊಂಡಾಗ ಅದರಲ್ಲಿರುವಂಥ ಈ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಏನಿದೆ ಅದು ನಮ್ಮ ಬ್ರೈನಿಗೆ ಒಂದು ಒಳ್ಳೆ ಫ್ಯೂಯಲ್. ಸೊ ನಾವು ಹೇಳ್ತೀವಿ ಬ್ರೈನಿಗೆ ಒನ್ ಆಫ್ ದ ಬೆಸ್ಟ್ ಫ್ಯೂಯಲ್ ಈಸ್ ಕೀಟೋನ್ ಬಾಡೀಸ್ ಅಂತ ಹೇಳ್ತೀವಿ. ಸೊ ಈ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಇರುವಂಥ ತೆಂಗಿನಕಾಯಿ ಹಾಲು ನಾವು ಕುಡಿದಾಗ ಅದು ಇಮ್ಮಿಡಿಯೇಟ್ಲಿ ಅಬ್ಸರ್ವ್ ಆಗಿ ನಮ್ಮ ಲಿವರ್ಗೆ ಹೋಗಿ ಕೀಟೋನ್ ಬಾಡೀಸ್ ಆಗಿ ನಮ್ಮ ಬ್ರೈನಿಗೆ ಒಂದು ಒಳ್ಳೆ ಎನರ್ಜಿ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಎಷ್ಟೋ ಕಾಯಿಲೆಗಳಲ್ಲಿ ಮೇನ್ಲಿ ನಮ್ಮ ಈ ಎಪಿಲೆಪ್ಸಿ ಏನಿದೆ, ನಮ್ಮ ಫಿಟ್ಸ್ ಅಂತ ಏನು ಹೇಳ್ತೀವಲ್ಲ, ಮೂರ್ಛಾ ರೋಗ ಅಂತ ಏನು ಹೇಳ್ತೀವಿ, ಆ ಕಾಯಿಲೆಯಲ್ಲಿ ಕೂಡ ಈ ಕೋಕೋನಟ್ ಮಿಲ್ಕ್ ರೆಗ್ಯುಲರ್ಲಿ ಕೊಡೋದು ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಇನ್ನು ಎಷ್ಟೋ ಜನ ಹೇಳ್ತಾರೆ ನನಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಸರ್, ಏನು ನೆನಪಿರಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಅವರಿಗೂ ಕೂಡ ಅವರೇನೇ ಪದಾರ್ಥ ಮಾಡುವಾಗ ಅಥವಾ ಏನೇ ಮಿಲ್ಕ್ ಶೇಕ್ ಮಾಡುವಾಗ ಅದರಲ್ಲಿ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಿ ಮಾಡಿದರೆ ಅವ್ರದ್ದು ಬ್ರೈನ್ ಫಂಕ್ಷನ್ ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಮಗೆ ಗೊತ್ತು ಈಗ ನಮ್ಮ ಮನೆಯಲ್ಲಿ ಎಷ್ಟೋ ಲೈಕ್ ವಯಸ್ಸಾದವರು ಇರ್ತಾರೆ, ವಯಸ್ಸಾಗ್ತಾ ಹೋದಂಗೆ ಅವರಿಗೆಲ್ಲ ಬರುವಂಥ ಸಮಸ್ಯೆ ಏನು, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ, ಬ್ರೈನ್ ಫಂಕ್ಷನ್ ಕಡಿಮೆ ಆಗ್ತಾ ಹೋಗ್ತದೆ. ನಾವೀಗ MRI ಎಲ್ಲ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಇದು ಏಜ್ ರಿಲೇಟೆಡ್ ಸೆರೆಬ್ರಲ್ ಅಟ್ರೋಫಿ ಅಂತ ಬರ್ಕೊಂಡಿರುತ್ತೆ. ಅಂದರೆ ನಮ್ಮ ಬ್ರೈನ್ ಸೆಲ್ ಏನಿದೆ ಅದು ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಸೊ ಅದನ್ನು ಕೂಡ ಒಂದು ಲೆವೆಲ್ಗೆ ತಡೆಗಟ್ಟಲಿಕ್ಕೂ ಅಂದರೆ ನಮ್ಮ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಈ ತೆಂಗಿನಕಾಯಿ ಹಾಲು ತುಂಬ ಒಳ್ಳೆಯದು. ಸೊ ಅದಕ್ಕಾಗಿ ಏನು ಮಾಡ್ಬೋದು, ಅವರಿಗೆ ಈಗ ದೊಡ್ಡ ಆದಮೇಲೆ ವಯಸ್ಸಾದಮೇಲೆ ಕೂಡ ನಾವು ಆಕಳ ಹಾಲು ಕೊಡೋ ಬದಲು ಅವರಿಗೆ ಏನಾದರೂ ಜ್ಯೂಸಸ್ಸು ಅಥವಾ ಶೇಕ್ಸು ಅದೆಲ್ಲ ಮಾಡಿ ಕೊಡುವಾಗ ಈ ತೆಂಗಿನಕಾಯಿ ಹಾಲನ್ನು ಜಾಸ್ತಿ ಉಪಯೋಗಿಸಿ ಅದು ಮಾಡಿಕೊಡೋದು ತುಂಬ ಒಳ್ಳೆಯದು. ಆ್ಯಂಡ್ ಈಗ ಐ ಆಮ್ ಫ್ರಮ್ ಕೇರಳ. ಸೊ ಕೇರಳದಲ್ಲಿ ತೆಂಗಿನಕಾಯಿ ಏನಂತ ತುಂಬ ಜಾಸ್ತಿ ಉಪಯೋಗಿಸ್ತಾರೆ. ಸೊ ನಾವೆಲ್ಲ ಅಲ್ಲಿ ಮೇನ್ಲಿ ಈಗ ಏನಾದರೂ ರೋಟಿ ಮಾಡುವಾಗ ಅಥವಾ ದೋಸೆ ಮಾಡುವಾಗೆಲ್ಲ ಅದಕ್ಕೊಂದು ಸಾರು ಪ್ರಿಪೇರ್ ಮಾಡ್ತೀವಿ, ನಾವು ಅದಕ್ಕೆ ಸ್ಟೂ ಅಂತ ಹೇಳ್ತೀವಿ. ಸೊ ಈ ಸ್ಟೂ ಪ್ರಿಪೇರ್ ಮಾಡುವಾಗ ಅದರಲ್ಲಿರುವ ಮೇನ್ ಇಂಗ್ರೀಡಿಯೆಂಟ್ ಇಸ್ ಈ ತೆಂಗಿನಕಾಯಿ ಹಾಲು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾರಿಗಾದ್ರೂ ಈ ಹೊಟ್ಟೆ ಸಮಸ್ಯೆಗಳಿದ್ದವರು ಕೂಡ ಈ ಸ್ಟೂ ತೊಗೊಂಡಾಗ ಏನಾಗುತ್ತೆ, ಅದು ಹೊಟ್ಟೆ ಇರಿಟೇಟ್ ಮಾಡಲ್ಲ. ಸೊ ನಮಗೆ ನಾರ್ಮಲ್
ನಾರ್ಮಲ್ ಹಾಲು ತಗೊಂಡು ಕೂಡ ಹೊಟ್ಟೆ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ, ಎಸ್ಪೆಷಲಿ ಎಲ್ಡರ್ಸಲ್ಲಿ. ಸೊ ಅವರಿಗೆಲ್ಲ ನೀವು ಏನು ಮಾಡ್ಬೋದು, ಏನಾದರೂ ವೆಜಿಟೇಬಲ್ಸ್ ಜಾಸ್ತಿ ಕೊಟ್ಟು, ಯಾಕಂದರೆ ಅವರಿಗೆ ಮಲಬದ್ಧತೆ, ಹೊಟ್ಟೆ ಸಮಸ್ಯೆ ಎಲ್ಲ ಇರುವಂಥ ಸಾಧ್ಯತೆಗಳಿದೆ. ಅವರಿಗೆ ಏನಾದರೂ ವೆಜಿಟೇಬಲ್ಸ್ ಎಲ್ಲ ಕೊಡುವಾಗ ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಬೇಯಿಸಿ ಕೊಡೋದು ತುಂಬ ಒಳ್ಳೆಯದು. ನೆಕ್ಸ್ಟ್, ಯಾರು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೋ ಅವರಿಗೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಯಾಕೆಂದರೆ ವೆಯ್ಟ್ ರಿಡಕ್ಷನ್ಗೆ ಈಗ ಗೊತ್ತು, ಆ ಮೊದಲಿರೋ ಕನ್ಸೆಪ್ಟ್ ಎಲ್ಲ ಹೋಗಿದೆ. ಅಂದರೆ ನಾವು ಏನು ಆಹಾರ ತಗೊಳ್ಳದೆ ವೆಯ್ಟ್ ರಿಡ್ಯೂಸ್ ಮಾಡುವಂಥ ಕನ್ಸೆಪ್ಟ್ ಏನಿದೆ ಈಗ ಯಾರು ಫಾಲೋ ಮಾಡ್ತಾ ಇಲ್ಲ. ವೆಯ್ಟ್ ರಿಡಕ್ಷನ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು ಅಂತ ನಿಮಗೆಲ್ಲ ಗೊತ್ತು. ಅದಕ್ಕೆ ಕೀಟೋ ಡಯಟ್ ಇಷ್ಟೆಲ್ಲ ಪಾಪ್ಯುಲರ್ ಆಗಿರೋದು. ಸೊ ಈ ಕೀಟೋ ಡಯಟ್ ಮಾಡುವಾಗ ಎಷ್ಟೋ ಜನರಿಗೆ ಇರುವಂಥ ಒಂದು ಸಮಸ್ಯೆ, ಈಗ ವೆಜಿಟೇರಿಯನ್ಸ್ ಇರ್ತಾರೆ. ಸೊ ನಾನ್ ವೆಜಿಟೇರಿಯನ್ಸ್ ಆದರೆ ತುಂಬ ಈಸಿ ಕೀಟೋ ಡಯಟ್ ಮಾಡೋದು, ವೆಯ್ಟ್ ರಿಡಕ್ಷನ್ ಮಾಡೋದೇ ತುಂಬ ಈಸಿ. ಬಟ್ ವೆಜಿಟೇರಿಯನ್ಸ್ಗೆ ಏನಾಗುತ್ತೆ, ಅವರಿಗೆ ಚಾಯ್ಸ್ಗಳು ತುಂಬ ಕಡಿಮೆ ಇರುತ್ತೆ. ಸೊ ಅವರಿಗೆ ನಾವು ಏನಾದರೂ ಲೈಕ್ ಆಹಾರಗಳು ತಗೊಳ್ಳಿ ಅಂತ ಹೇಳಿದ್ರೆ ಓನ್ಲಿ ಪನೀರು ಈ ಥರ ಲಿಮಿಟೆಡ್ ಐಟಮ್ಸ್ ಅಷ್ಟೇ ಅವರಿಗೆ ತಗೊಳ್ಳಿಕ್ಕಾಗುತ್ತೆ. ಸೊ ಆವಾಗ ಅವರಿಗೆ ಕೊಬ್ಬಿರುವಂಥ ಆಹಾರ ಕೊಡಬೇಕು. ಆ್ಯಂಡ್ ಕೆಲವರಿಗೆ ಏನಾಗುತ್ತೆ, ಈ ಮಿಲ್ಕ್ ಪ್ರಾಡಕ್ಟ್ಸ್ಗೆ ಅಲರ್ಜಿ ಕೂಡ ಇರುತ್ತೆ, ಅಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದರೆ ಮತ್ತು ಅವರಿಗೆ ಪನೀರು ಕೂಡ ತಿನ್ಲಿಕ್ಕೆ ಆಗಬೇಕು ಅಂತಿಲ್ಲ. ಸೊ ಅಂಥವರಿಗೆ ವೆಯ್ಟ್ ರಿಡಕ್ಷನ್ ಮಾಡಲಿಕ್ಕೆ ಈ ಕೋಕೋನಟ್ ಮಿಲ್ಕ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ನಾನು ಹೇಳಿದ್ದೇನೆ ಆಲ್ಮೋಸ್ಟ್ 50% ಅಂದರೆ 48% ಒಳ್ಳೆ ಕೊಬ್ಬೆ ಇರೋದು ಅದರಲ್ಲಿ. ಸೊ ಕೊಬ್ಬಿರೋ ಆಹಾರವೇ ನಾವು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡೋದು. ಯಾಕೆಂದರೆ ಇದರಲ್ಲಿರುವಂಥ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಏನಿದೆ ಅದು ನಮ್ಮ ಬಾಡಿಯಲ್ಲಿ ಸಡನ್ ಆಗಿ ಸ್ಟೋರ್ ಆಗಲ್ಲ. ಸೊ ಅದು ಈಗ ಯೂಶಲಿ ನಮ್ಮ ವೆಯ್ಟ್ ಎಲ್ಲ ಜಾಸ್ತಿ ಆಗಲಿಕ್ಕಿರುವಂಥ ಕಾರಣಗಳೇನು, ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಶುಗರ್ನ ಅಂಶ. ಈ ಶುಗರ್ನ ಅಂಶ ಏನಾಗುತ್ತೆ, ಇನ್ಸ್ಟೆಂಟ್ ಆಗಿ ನಮ್ಮ ಬ್ಲಡ್ಗೆ ರಿಲೀಸ್ ಆದಾಗ ಅಷ್ಟೆಲ್ಲ ಎನರ್ಜಿ ಆ ಟೈಮಲ್ಲಿ ನಮಗೆ ಬೇಕಾಗಲ್ಲ. ಸೊ ಹಾಗಾಗಿ ಅದು ನಮ್ಮ ಬಾಡಿ ಸ್ಟೋರ್ ಮಾಡಿಕೊಳ್ಳುತ್ತೆ. ಸೊ ಈಗ ಈ ತೆಂಗಿನಕಾಯಿ ಹಾಲು ತಗೊಂಡಾಗ ಅದರಲ್ಲಿರುವಂಥ ಮೇನ್ ಎನರ್ಜಿ ಮಾಲಿಕ್ಯೂಲ್ ಯಾವುದು, ಕೀಟೋನ್ ಬಾಡಿ. ಸೊ ಅದು ನಮ್ಮ ವೆಯ್ಟ್ ಜಾಸ್ತಿ ಮಾಡಲ್ಲ, ಇನ್ಫ್ಯಾಕ್ಟ್ ನಮ್ಮ ಬಾಡಿಯಲ್ಲಿರುವಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಯಾರಾದರೂ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಮಾಡುವಾಗ ನಾವೇನು ಮಾಡ್ಬೋದು, ಅವರು ಮಾಡುವಂಥ ಎಲ್ಲ ಡಿಶಸ್ಸಲ್ಲಿ ಈಗ ಏನಾದರೂ ಒಂದು ವೆಜಿಟೇಬಲ್ ಪ್ರಿಪರೇಷನ್ಸ್ ಮಾಡ್ತಾ ಇದ್ದರೆ ಅದರಲ್ಲಿ ಈ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಿ, ಅಥವಾ ತೆಂಗಿನಕಾಯಿಯನ್ನೇ ಒಂದು ಫುಡ್ ಆಗಿ ಕೂಡ ನೀವು ತಗೋಬೋದು. ಅದರಲ್ಲಿ ಕೂಡ ಜಾಸ್ತಿ ಕಾರ್ಬೋಹೈಡ್ರೇಟ್ ಇರಲ್ಲ. ಸೊ ಹಾಗಾಗಿ ಈವನ್ ತೆಂಗಿನಕಾಯಿಯನ್ನು ಒಂದು ಮೇನ್ ಡಿಶ್ ಆಗಿ ನಾವು ತುರಿದು ಅದನ್ನು ಒಂದು ಮೇನ್ ಡಿಶ್ ಆಗಿ ಕೀಟೋ ಡಯಟ್ ಫಾಲೋ ಮಾಡೋರು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಬಿಕಾಸ್ ಅದರಲ್ಲಿ ನಾರಿನಂಶ ಕೂಡ ತುಂಬ ಚೆನ್ನಾಗಿರುತ್ತೆ, ನಮ್ಮ ಮೋಷನ್ ಕ್ಲೀನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೀಟೋ ಡಯಟ್ ಎಲ್ಲ ಮಾಡುವಾಗಿರುವಂಥ ಮೇನ್ ಸಮಸ್ಯೆ ಏನಂದರೆ ನಮಗೆ ಮೋಷನ್ ಕ್ಲೀನಾಗಿ ಆಗಲ್ಲ. ಸೊ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕೀಟೋ ಡಯಟ್ ಮಾಡುವಾಗ ಮತ್ತೊಂದು ಸಮಸ್ಯೆ ಏನಂದರೆ ನಿದ್ರೆ ಚೆನ್ನಾಗಿ ಬರಲ್ಲ. ಸೊ ಈ ಕೋಕೋನಟಲ್ಲಿ ಚೆನ್ನಾಗಿ ಮೆಗ್ನೀಷಿಯಂ ಕೂಡ ಇದೆ. ಸೊ ಹಾಗಾಗಿ ನಿದ್ರೆ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೋ ಅವರಿಗೆ ತೆಂಗಿನಕಾಯಿದು ಹಾಲು ಉಪಯೋಗಿಸಿ ಎಷ್ಟೋ ಡಿಶಸ್ ಪ್ರಿಪೇರ್ ಮಾಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈವನ್ ತೆಂಗಿನಕಾಯಿ ತಿನ್ನೋದು ಕೂಡ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಇನ್ನು ನಮ್ಮ ಕಾರ್ಡಿಯಾಕ್ ಹೆಲ್ತ್ ಅಂದರೆ ನಮ್ಮ ಹೃದಯದ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಯಾಕೆಂದರೆ ಮೊದಲೆಲ್ಲ ಕೊಲೆಸ್ಟ್ರಾಲ್ ಇರುವಂಥ ಆಹಾರಗಳು ಸೇವಿಸಿದ್ರೆ, ಅಂದರೆ ಕೊಬ್ಬಿರುವಂಥ ಆಹಾರಗಳು ಸೇವಿಸಿದ್ರೆ ನಮಗೆ ಹಾರ್ಟಿನ ಸಮಸ್ಯೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ಬಟ್ ಈಗ ಸೈನ್ಸ್ ಏನು ಪ್ರೂವ್ ಮಾಡಿದೆ, ಅದಲ್ಲ, ಅದು ತಪ್ಪು ಅಂತ ಪ್ರೂವ್ ಮಾಡಿದೆ. ಬಿಕಾಸ್ ಇಲ್ಲಿ ಇರುವಂಥ ಹಾರ್ಟ್ ಅಟ್ಯಾಕ್, ನಮ್ಮ ಭಾರತದಲ್ಲಿ ಬರುವಂಥ ಹಾರ್ಟ್ ಅಟ್ಯಾಕ್ದು ಮೇಜರ್ ಪೋರ್ಷನ್ ಬರೋದು ಯಾರಿಗೆ, ಸಕ್ಕರೆ ಕಾಯಿಲೆ ಸಮಸ್ಯೆ ಇರೋರಿಗೆ ಅಥವಾ BP ಕಾಯಿಲೆ ಸಮಸ್ಯೆ ಇರೋರಿಗೆ. ಸೊ ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಜಾಸ್ತಿ ಇರುವಂಥ ಗ್ಲೂಕೋಸೇ ಇದಕ್ಕೆಲ್ಲ ಮೇನ್ ಕಾರಣ ಅಂತ ಈಗ ಸೈನ್ಸ್ ಪ್ರೂವ್ ಮಾಡಿದೆ. ಸೊ ಹಾಗಾಗಿ ಇದರಲ್ಲಿರುವಂಥ ಈ ತೆಂಗಿನಕಾಯಿ ಹಾಲು ಏನಿದೆ ಅದರಲ್ಲಿರುವಂಥ ಕೊಲೆಸ್ಟ್ರಾಲ್ ಏನಿದೆ ಅದು ಒಳ್ಳೆ ಕೊಲೆಸ್ಟ್ರಾಲ್, ಅಲ್ಲಿರುವಂಥ ಫ್ಯಾಟಿ ಆಸಿಡ್ ಏನಿದೆ ದಟ್ ಈಸ್ ಎ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್. ಸೊ ಅದು ತಗೊಳ್ಳೋದು ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ನಮ್ಮ ರಕ್ತದಲ್ಲಿರುವಂಥ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಅಥವಾ ಒಳ್ಳೆ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿಯಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಇದರಲ್ಲಿರುವಂಥ ಲಾರಿಕ್ ಆಸಿಡ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ನಮ್ಮ ಬಾಡಿಯಲ್ಲಿ ಈಗ ಈ ಹಾರ್ಟಲ್ಲೆಲ್ಲ ಬ್ಲಾಕೇಜ್ ಎಲ್ಲ ಬರಲಿಕ್ಕಿರುವಂಥ ಮೇನ್ ಕಾರಣ ಏನು, ರಕ್ತನಾಳಗಳಾಗುವಂಥ ಇನ್ಫ್ಲಮೇಷನ್, ಅಲ್ಲಿ ಆಗುವಂಥ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಮುಖ್ಯ ಕಾರಣ ಏನು, ನಾವು ತಗೊಳ್ಳೋದು ಆಹಾರದಲ್ಲಿ ಜಾಸ್ತಿ ಇರುವಂಥ ಗ್ಲೂಕೋಸ್ನ ಅಂಶ. ಸೊ ಹಾಗಾಗಿ ಈ ತೆಂಗಿನಕಾಯಿ ಹಾಲು ಏನಿದೆ ಅದರಲ್ಲಿ ಗ್ಲೂಕೋಸ್ನ ಅಂಶನೂ ಕಡಿಮೆ ಇದೆ, ಒಳ್ಳೆ ಕೊಬ್ಬಿರುವಂಥ ಆಹಾರ ಅದು. ಸೊ ಆ್ಯಂಡ್ ಅದರಲ್ಲಿರುವಂಥ ಒಳ್ಳೆ ಕೊಬ್ಬಾಗಿರುವಂಥ ಅಂದರೆ ಒಂದು ಫ್ಯಾಟಿ ಆಸಿಡ್ ಆಗಿರುವಂಥ ಲಾರಿಕ್ ಆಸಿಡ್ ಏನಿದೆ ಅದಕ್ಕೆ ಒಳ್ಳೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಸೊ ನಮ್ಮ ರಕ್ತನಾಳಗಳಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ನಮ್ಮ ಹೃದಯನ ಪ್ರೊಟೆಕ್ಟ್ ಮಾಡಲಿಕ್ಕೆ, ನಮ್ಮ ಹಾರ್ಟ್ನ ಪ್ರೊಟೆಕ್ಟ್ ಮಾಡಲಿಕ್ಕೂ ಕೂಡ ಈ ತೆಂಗಿನಕಾಯಿ ಹಾಲು ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಇನ್ಫೆಕ್ಷನ್ಸ್, ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ ಅವರಿಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಬರ್ತಾ ಇರ್ತದೆ, ಅವರಿಗೆ ಲೈಕ್ ಪದೇ ಪದೇ ಇಮ್ಯುನಿಟಿ ತುಂಬ ಕಡಿಮೆ ಇರುತ್ತೆ. ಅದು ಕೂಡ ಇಂಪ್ರೂವ್ ಮಾಡಲಿಕ್ಕೆ ತೆಂಗಿನಕಾಯಿ ಹಾಲು ತುಂಬ ಒಳ್ಳೆಯದು. ಬಿಕಾಸ್ ನಾನೀಗ ಹೇಳಿರುವಂಥ ಮೇನ್ಲಿ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್, ಲಾರಿಕ್ ಆಸಿಡ್, ಕ್ಯಾಪ್ರಿಲಿಕ್ ಆಸಿಡ್ ಎಲ್ಲ ಏನಿದೆ ಅದಕ್ಕೆ ಒಳ್ಳೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಕೂಡ ಇದೆ. ಅಂದರೆ ನಮ್ಮ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಎಷ್ಟೋ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು, ವೈರಸ್ಗಳನ್ನು
ವೈರಸ್ಗಳನ್ನು ಸಾಯಿಸುವಂಥ ಕೆಪಾಸಿಟಿ ಕೂಡ ಇದಕ್ಕೆ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಇವನ್ ಡ್ಯಾಂಡ್ರಫ್ ಎಲ್ಲ ಇದ್ದಾಗ ನಾವೇನು ಹೇಳ್ತೀವಿ, ಈಗ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಬಿಕಾಸ್ ಡ್ಯಾಂಡ್ರಫ್ ಅದರಲ್ಲಿರುವಂಥ ಲಾರಿಕ್ ಆಸಿಡ್ ಹ್ಯಾಸ್ ಎ ಆಂಟಿ ಫಂಗಲ್ ಪ್ರಾಪರ್ಟಿ. ಸೊ ಡ್ಯಾಂಡ್ರಫ್ ಎಲ್ಲ ಸಮಸ್ಯೆ ಇರೋರು ತೆಂಗಿನ ಎಣ್ಣೆ ಅಪ್ಲೈ ಮಾಡೋದು ಒಳ್ಳೆಯದು. ಸೊ ಅದೇ ಥರ ಈ ತೆಂಗಿನಕಾಯಿ ಹಾಲಲ್ಲಿ ಕೂಡ ಈ ಲಾರಿಕ್ ಆಸಿಡ್ ಎಲ್ಲ ಚೆನ್ನಾಗಿದ್ದಕ್ಕೆ ನಮಗೆ ಬರುವಂಥ ರಿಪೀಟೆಡ್ಲಿ ಬರುವಂಥ ಇನ್ಫೆಕ್ಷನ್ಸ್ ಕಡಿಮೆ ಮಾಡಲಿಕ್ಕೆ, ಅದು ಇವನ್ ಸ್ಕಿನ್ ಇನ್ಫೆಕ್ಷನ್ಸ್ ಲೋಕಲಿ ಕೂಡ ನಾವು ಅಪ್ಲೈ ಮಾಡಲಿಕ್ಕಾಗುತ್ತೆ. ಇವನ್ ಮೊಡವೆ ಎಲ್ಲ ಇರೋರು ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದ್ರೆ ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಫೇಸಿಗೆ ಅಪ್ಲೈ ಮಾಡೋದು ಕೂಡ ತುಂಬ ಒಳ್ಳೆಯದು. ಅಲ್ಲಿರುವಂಥ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಫಂಗೈ ಅದನ್ನೆಲ್ಲ ಸಾಯಿಸಲಿಕ್ಕೆ ತೆಂಗಿನಕಾಯಿ ಹಾಲೇನಿದೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಆ್ಯಂಡ್ ಅದೇ ಥರ ಎಷ್ಟೋ ಜನರಿಗೆ ಗಟ್ ಇಶ್ಯೂಸ್ ಇರುತ್ತೆ. ನಮ್ಮಲ್ಲಿಗೆ ಎಷ್ಟೋ ಪೇಷಂಟ್ಸ್ಗಳು ಬರ್ತಾರೆ, ಅವರಿಗೆ IBS ಪ್ರಾಬ್ಲಮ್ ಇರುತ್ತೆ ಅಥವಾ ಕಂಟಿನ್ಯೂಸ್ ಬೇರೆ ಏನಾದರೂ ಹೊಟ್ಟೆ ಉಬ್ಬರ ಬರೋದು, ಈ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಅವರಿಗೆಲ್ಲ ನಾವು ಅಡ್ವೈಸ್ ಮಾಡೋದೇನು, ನೀವು ರಾತ್ರಿ ಟೈಮಲ್ಲಿ ಅಟ್ಲೀಸ್ಟ್ ನಿಮ್ಮ ರಾತ್ರಿ ಊಟವನ್ನು ಕಂಪ್ಲೀಟ್ಲಿ ಬಿಟ್ಟು ವೆಜಿಟೇಬಲ್ಸ್ ಏನಿದೆ ಅದು ತೆಂಗಿನಕಾಯಿ ಹಾಲು ಹಾಕಿ ಅದರಲ್ಲಿ ಬೇಯಿಸಿ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಇದು ತುಂಬ ಒಳ್ಳೆಯದು. ಒಂದು ಆ ಒಳ್ಳೆ ಕೊಬ್ಬೇನಿದೆ ನಮ್ಮ GI ಟ್ರ್ಯಾಕ್ಟಲ್ಲಿರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಅಲ್ಲಿ ಆಗಿರುವಂಥ ಇಂಜುರೀಸನ್ನು ಹೀಲ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಮೋಷನೆಲ್ಲ ಕ್ಲೀನ್ ಆಗಲಿಕ್ಕೂ, ನಮ್ಮ ಗಟ್ಟಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದು ನಮ್ಗೆ ಗೊತ್ತು, ನಮ್ಮ ಹೊಟ್ಟೆಯಲ್ಲಿ ಈ ಥರ ಸಮಸ್ಯೆಗಳು ಬರಲಿಕ್ಕಿರುವಂಥ ಮುಖ್ಯ ಕಾರಣ ಅಂದರೆ ಅದರಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು, ನಾವು ಸಿಬೋ ಅಂತ ಹೇಳ್ತೀವಿ ಅಥವಾ ಕೆಟ್ಟ ಫಂಗೆ ಇದ್ದಾಗ ಸಿಫೋ ಅಂತ ಹೇಳ್ತೀವಿ. ಸೊ ಈ ಥರ ಬ್ಯಾಕ್ಟೀರಿಯಲ್ ಓವರ್ ಗ್ರೋತನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ತೆಂಗಿನಕಾಯಿ ಹಾಲು ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್. ಅದು ಇವನ್ ತೆಂಗಿನಕಾಯಿ ಕೂಡ ತುಂಬ ಒಳ್ಳೆಯದು. ತೆಂಗಿನಕಾಯಿಲಾದರೆ ಚೆನ್ನಾಗಿ ಫೈಬರ್ ಕೂಡ ಇರುತ್ತೆ, ನಮ್ಮ ಮೋಷನ್ ಕ್ಲೀನ್ ಆಗಲಿಕ್ಕೂ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ಗಟ್ ಪ್ರಾಬ್ಲಮ್ ಇರೋರು ಎಷ್ಟೋ ಜನರಿಗೆ ಈಗ ಸಮಸ್ಯೆಗಳಿದೆ, ಅವರಿಗೆ ಇನ್ಸ್ಟೆಡ್ ಆಫ್ ಮಿಲ್ಕ್, ನಮ್ಮ ಕೌ ಮಿಲ್ಕ್ ಏನಿದೆ, ಈ ತೆಂಗಿನಕಾಯಿ ಹಾಲು ತುಂಬ ಒಳ್ಳೆಯದು. ಯಾಕೆಂದರೆ ನಮಗೆ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ಒಳ್ಳೆ ಕೊಬ್ಬಿರುವಂಥ ಆಹಾರಗಳು ಬೇಕಾಗುತ್ತೆ. ಬಟ್ ಹಾಲು ಅಥವಾ ಹಾಲಿನ ಪ್ರಾಡಕ್ಟ್ಸ್ ತಗೊಂಡು ಕೂಡಲೇ ಎಷ್ಟೋ ಜನರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದಿದ್ದಕ್ಕೆ ಹೊಟ್ಟೆಯಲ್ಲಿ ಉಬ್ಬರ ಬರೋದು ಅಥವಾ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಹಾಲಿನ ಬದಲು ಸ್ಮೂತಿ ಮಾಡುವಾಗಿರಲಿ ಅಥವಾ ಜ್ಯೂಸಸ್ ಮಾಡುವಾಗಿರಲಿ ಅಥವಾ ಕಾಫಿ ಕುಡಿಯುವಾಗಿರಲಿ ಈ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಿ ಅದು ಮಾಡಿದರೆ ಏನಾಗುತ್ತೆ, ಹೊಟ್ಟೆಯಲ್ಲಿ ಏನೂ ಇರಿಟೇಷನ್ ಆಗಲ್ಲ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಈ ತೆಂಗಿನಕಾಯಿ ಹಾಲು ತಗೊಳ್ಳೋದ್ರಿಂದ ಇದೆ. ಆ್ಯಂಡ್ ಇಟ್ ಕೆನಾಟ್ ಬಿ, ಈಗ ನಾವು ಕೌ ಮಿಲ್ಕು ಮತ್ತು ಈ ಕಾಕೋನಟ್ ಮಿಲ್ಕ್ ಕಂಪೇರ್ ಮಾಡಿದ್ರೆ ಎರಡೂ ಸೇಮ್ ಅಂತ ಹೇಳಲಿಕ್ಕೆ ಆಗಲ್ಲ. ಎರಡು ಎಂಟೈರ್ಲಿ ಡಿಫ್ರೆಂಟೇ ಇದೆ. ಬಿಕಾಸ್ ಎರಡರಲ್ಲೂ ಇರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈವನ್ ತೆಂಗಿನಕಾಯಿ ಹಾಲಲ್ಲಿ ಕೂಡ B1 ಇರ್ಬೋದು, B3 ಇರ್ಬೋದು, B6 ಇರ್ಬೋದು, ಈ ಥರ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದೆ. ಬಟ್ ಹಸುವಿನ ಹಾಲು ಏನಿದೆ ಅದರಲ್ಲಿ ಮೇನ್ಲಿ ಇರುವಂಥ ಕಂಟೆಂಟ್ ಇಸ್ ಪ್ರೋಟೀನ್. ಸೊ ಬೆಳವಣಿಗೆಗೆ ನಾವು ಜಾಸ್ತಿ ತಗೋಬೇಕಾಗಿರುವಂಥ ಒಂದು ಒಳ್ಳೆ ಆಹಾರ ಯಾವುದು ಅಂತ ಕೇಳಿದರೆ ಹಸುವಿನ ಹಾಲು. ಆ್ಯಂಡ್ ಅದರಲ್ಲಿ ಕ್ಯಾಲ್ಸಿಯಂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ತೆಂಗಿನಕಾಯಿ ಹಾಲು ನಾವು ನೋಡಿದರೆ ಏನಾಗುತ್ತೆ, ಅದರಲ್ಲಿ ಅಷ್ಟೆಲ್ಲ ಪ್ರೋಟೀನ್ ಇಲ್ಲ, ಪ್ರೋಟೀನ್ ತುಂಬ ಕಡಿಮೆ ಇದೆ. ಅದರಲ್ಲಿ ಒಳ್ಳೆ ಕೊಬ್ಬು ಇರುವಂಥ ಆಹಾರ ಅದು. ಸೊ ನಾವು ಅದು ಎರಡು ಏಜ್ ಗ್ರೂಪ್ಗೆ ಇರುವಂಥ ಒಳ್ಳೆ ಫುಡ್ ಅಂತ ನಾವು ಹೇಳ್ಬೋದು. ನಾವು ಯಂಗ್ಸ್ಟರ್ಸ್ ಆಗಿದ್ದಾಗ ಹಸುವಿನ ಹಾಲು ತುಂಬ ಒಳ್ಳೆಯದು, ಬಿಕಾಸ್ ನಮ್ಮ ಬೆಳವಣಿಗೆಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಬಟ್ ನಾವು ನಮ್ಮ ವಯಸ್ಸಾದ ಮೇಲೆ ತೆಂಗಿನಕಾಯಿ ಹಾಲು ತುಂಬ ಒಳ್ಳೆಯದು, ಬಿಕಾಸ್ ನಮ್ಮ ಬಾಡಿ ಮೇಂಟೆನೆನ್ಸಿಗೆ ನಮ್ಗೆ ಅಷ್ಟೆಲ್ಲ ಎನರ್ಜಿ ಬೇಕಾಗಲ್ಲ, ಅಷ್ಟೆಲ್ಲ ಕ್ಯಾಲರಿ ಬೇಕಾಗಲ್ಲ. ಸೊ ಹಾಗಾಗಿ ನಮ್ಮ ಒಳ್ಳೆ ಕೊಬ್ಬಿರುವಂಥ ಆಹಾರ ತಗೊಂಡಾಗ ನಮ್ಮ ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ನರಗಳ ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ನರಗಳ ಆರೋಗ್ಯ ಕಡಿಮೆ ಆಗದೆ ಇದ್ದಂಗೆ ನೋಡಿಕೊಳ್ಳಿಕ್ಕೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ ಎಲ್ಲದೂ ತೆಂಗಿನಕಾಯಿ ಹಾಲು ಏನಿದೆ ಒಂದು ಒಳ್ಳೆ ಆಹಾರ ಅಂತ ನಾವು ಹೇಳ್ಬೋದು. ಇನ್ನು ಏನೇನು ಸಮಸ್ಯೆಗಳಿದ್ದವರು ಈ ತೆಂಗಿನಕಾಯಿ ಹಾಲನ್ನು ಸೇವಿಸಬಾರ್ದು ಅಂದರೆ, ಯಾರಿಗಾದರೂ ಈ ತೆಂಗಿನಕಾಯಿ ಹಾಲದು ಅಲರ್ಜಿ ಇದ್ದರೆ ಅವರು ಈ ತೆಂಗಿನಕಾಯಿ ಹಾಲನ್ನು ಸೇವಿಸಬಾರ್ದು. ಇನ್ನು ಯಾರಿಗಾದರೂ ಸಿವಿಯರ್ ಇರುವಂಥ ಲಿವರ್ ಸಮಸ್ಯೆಗಳು ಇದ್ದವರಾದರೆ, ಈಗ ಸಿರೋಸಿಸು ಅಥವಾ ಸಿವಿಯರ್ ಆಗಿರುವಂಥ ಲಿವರ್ ಪ್ರಾಬ್ಲಮ್ ಇದ್ದವರಾದರೂ ಕೂಡ ಅವರ ತೆಂಗಿನಕಾಯಿ ಹಾಲು ಒಂದು ಡಾಕ್ಟರ್ ಸಜೆಷನ್ ಕೇಳ್ಕೊಂಡು ಅಷ್ಟೇ ನಾವು ತಗೋಬೇಕು ಅಂತ ಹೇಳ್ತೀವಿ. ಬಿಕಾಸ್ ಅದರಲ್ಲಿರುವಂಥ ಕಿಟೋನ್ ಬಾಡೀಸ್ ಏನಿದೆ ಅದು ಮೇನ್ಲಿ ಮೆಟಬಲೈಸ್ ಆಗೋದು ನಮ್ಮ ಲಿವರಲ್ಲಿ. ಸೊ ಹಾಗಾಗಿ ಅದು ಲಿವರಿಗೆ ಒತ್ತಡ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಕೆಲವರಿಗೆ ತುಂಬ ಹೈ ಕೊಲೆಸ್ಟ್ರಾಲ್ ಇದ್ದವರಾದರೂ ಕೂಡ ಡಾಕ್ಟರ್ ಸಜೆಷನ್ ತಗೋಬಾರ್ದು ಅಂತ ಏನಿಲ್ಲ, ಡಾಕ್ಟರ್ ಸಜೆಷನ್ ಕೇಳಿಕೊಂಡು ಈ ತೆಂಗಿನಕಾಯಿ ಹಾಲನ್ನು ಸೇವಿಸೋದು ತುಂಬ ಒಳ್ಳೆಯದು. ಸೊ ನಾವೀಗ ತೆಂಗಿನಕಾಯಿ ಹಾಲೆಂದು ಇಷ್ಟೆಲ್ಲ ಔಷಧ ಗುಣಗಳು ಮತ್ತು ನಾವು ಅದು ತಗೊಂಡ್ರೆ ನಮ್ಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮನೆಯಲ್ಲಿ ತೆಂಗಿನಕಾಯಿ ಹಾಲನ್ನು ಸೇವಿಸ್ಬೋದು. ಆ್ಯಂಡ್ ಮತ್ತೊಂದು ಏನಂದರೆ, ತೆಂಗಿನಕಾಯಿ ಹಾಲು ಒಳ್ಳೆಯದು ಅಂತ ಹೇಳಿ ಲೀಟ್ರ್ಗಟ್ಟಲೆ ಕುಡಿಲಿಕ್ಕೆ ಹೋಗಬೇಡಿ. ಆಡ್ಲಿ ಒಂದು ಹಾಫ್ ಗ್ಲಾಸ್ ತಗೊಂಡ್ರೂ ಸಾಕಾಗುತ್ತೆ, ನಮಗೆ ಸಫಿಷಿಯೆಂಟ್ ಆಗಿರುವಷ್ಟು ಎನರ್ಜಿ ಸಿಗುತ್ತೆ. ಬಿಕಾಸ್ ಈ ತೆಂಗಿನಕಾಯಿ ಹಾಲಲ್ಲಿ ಫ್ಯಾಟ್ ಜಾಸ್ತಿ ಇದ್ದಿದ್ದಕ್ಕೆ ತೆಂಗಿನಕಾಯಿ ಹಾಲದು ಒಂದು 100 ml ಹಾಲಲ್ಲಿ ಆಲ್ಮೋಸ್ಟ್ 450 ಕ್ಯಾಲರಿ ಇರುತ್ತೆ. ಸೊ ಮೇ ಬಿ ಅಷ್ಟೆಲ್ಲ ಕ್ಯಾಲರಿ ರಿಕ್ವೈರ್ಮೆಂಟ್ ನಮಗಿರಲ್ಲ, ಬಿಕಾಸ್ ನಾವು ಯಾವುದು ಮೀಲನ್ನು ಈ ತೆಂಗಿನಕಾಯಿ ಹಾಲಿಂದ ರೀಪ್ಲೇಸ್ ಮಾಡಲ್ಲ. ಸೊ ಹಾಗಾಗಿ ಒಂದು ಅರ್ಧ ಗ್ಲಾಸ್ ತೆಂಗಿನಕಾಯಿ ಹಾಲು ರೆಗ್ಯುಲರ್ಲಿ ಸೇವಿಸ್ಬೋದು. ಅಥವಾ ನೀವೇನಾದರೂ ಸ್ಮೂತೀಸು ಅಥವಾ ಮಿಲ್ಕ್ ಶೇಕ್ಸ್ ಮಾಡುವಾಗ ಅದಕ್ಕೆ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಿ ಮಿಲ್ಕ್ ಶೇಕ್ಸ್ ಮಾಡಿದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ, ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಬಿಕಾಸ್ ವಯಸ್ಸಾಗ್ತಾ ಹೋಗ್ತಾ ಇದ್ದಂಗೆ ನಮಗೆ ಬರುವಂಥ ಮೇನ್ ಸಮಸ್ಯೆಗಳೇ ನರಗಳ ಸಮಸ್ಯೆ. ಅದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯ ಆಹಾರ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.